ಇನ್ನು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ ವಿಪಕ್ಷದವರು. ಕಳೆದ 5 ದಿನಗಳಿಂದ ಸದನದಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಕಳೆದ 5 ದಿನದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಸುಗಮವಾಗಿ ಕಲಾಪಕ್ಕೆ ಸ್ಪೀಕರ್ ಅವರು GS ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ನಿಮಗೆ ಬರದ ಬಗ್ಗೆ, ರಾಜ್ಯದಲ್ಲಿ ಇರುವಂತಹ ಬರದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಸ್ಪೀಕರ್ ಅವರು ಗರಂ ಆದರು. ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಇದೆ. ಈ ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು. ಆದರೆ ಆ ಚರ್ಚೆಯನ್ನು ನೀವು ಕೈಗೆತ್ಕೊಳ್ತಾನೆ ಇಲ್ಲ. ಹಾಗಾಗಿ ನಿಮಗೆ ಬರಗಾಲದ ಬಗ್ಗೆ ಚಿಂತೆನೇ ಇಲ್ಲ ಅಂತ ವಿಪಕ್ಷ ನಾಯಕರುಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಇವತ್ತು ಸ್ಪೀಕರ್ ಅವರು GS ಪಾಟೀಲ್ ಅವರು ವಿಪಕ್ಷದ ನಾಯಕರ ಮೇಲೆ ಗರಂ ಆಗಿದ್ದಾರೆ. 5 ದಿನ ಆಯಿತು. 5 ದಿನದಿಂದ ಒಂದೇ ವಿಚಾರವನ್ನು ಕೈಗೆತ್ಕೊಂಡು ಕೂತಿದ್ದೀರಿ. ರಾಜೀನಾಮೆ ಅಂತ ಇಲ್ಲೂ ಹೋರಾಟ ಮಾಡ್ತಾ ಇದ್ದೀರಾ. ಹೊರಗಡೆನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ರಾಜ್ಯದಲ್ಲಿ ಬರಗಾಲ ಇದೆ, ಅದರ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ ಹೇಗೆ? ಇದು ಸ್ಪೀಕರ್ GS ಪಾಟೀಲ್ ಅವರು ವಿಪಕ್ಷದ ನಾಯಕರಿಗೆ ತೆಗೆದುಕೊಂಡಂತಹ ಕ್ಲಾಸು. ಹೀಗಾಗಿ ವಿಪಕ್ಷದ ನಾಯಕರು ಈ ವಿಚಾರವನ್ನು ಬಿಟ್ಟು ರಾಜ್ಯದ ಬೇರೆ ಸಮಸ್ಯೆಗಳ ಬಗ್ಗೆ ಸರ್ಕಾರವನ್ನು ಸುತ್ತುವರಿತಾರಾ ಹೇಗೆ, ಅಥವಾ ಕೇವಲ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕಲಾಪ ಬಲಿಯಾಗುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇತ್ತ ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರನದ್ದೇ ಚಿಂತೆ, ಬಿ ನಾಗೇಂದ್ರ ಅವರದ್ದೇ ಚಿಂತೆಯಾಗಿದೆ ವಿಪಕ್ಷಕ್ಕೆ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೂ ಕೂಡ ಒತ್ತಾಯ ಮಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಘೋಷಣೆಗಳನ್ನು ಕೂಗಿತು. ವಿಪಕ್ಷಗಳ ವಿರುದ್ಧ ಕೃಷ್ಣ ಭೈರೇಗೌಡ, ಯತೀಂದ್ರ ಅವರು ಆಕ್ರೋಶ ಹೊರಹಾಕಿದ್ರು. ವಿಪಕ್ಷಗಳ ಘೋಷಣೆ ಮಧ್ಯೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಯಿತು. ವಿಪಕ್ಷದವರು ತೀವ್ರವಾಗಿ ಘೋಷಣೆಗಳನ್ನು ಕೂಗಿದರು. ಈ ನಡುವೆ ಪ್ರಶ್ನೋತ್ತರಗಳಿಗೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಮತ್ತೆ ಈಗ ಹೋರಾಟಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇದೆ. ಸದನದ ಹೊರಗೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸದನದ ಒಳಗೂ ಕೂಡ ಕಳೆದ 5 ದಿನದಿಂದ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದಾರೆ.